ವಿನಯ್ ಗೌಡ ಹಾಗೂ ರಜತ್ ಮಧ್ಯೆ ಬಿರುಕು. ಮಚ್ಚು ಹಿಡಿದು ರೀಲ್ಸ್ ಮಾಡಿ ಜೈಲು ಸೇರಿದಂತಹ ದೋಸ್ತಿಗಳು. ವಿನಯ್ ನನ್ನ ಜೊತೆ ಮಾತು ಬಿಟ್ಟಿದ್ದಾನೆ, ಅವನ ಪಾಡಿಗೆ ಅವನು ನೆಮ್ಮದಿಯಾಗಿ ಇರಲಿ, ಅವನು ನಮ್ಮ ಅಣ್ಣ ತಾನೆ, ಮಾತಾಡ್ಲಿ ಬಿಡಿ. ವಿನಯ್ ಬಗ್ಗೆ ರಜತ್ ಕಿಶನ್ ಹಿಂಗ್ಯಾಕೆ ಹೇಳಿದ್ರು ಗೊತ್ತಾ? 10 ವರ್ಷದ ಸ್ನೇಹಕ್ಕೆ ಎಳ್ಳು ನೀರು ಬಿಡ್ತಿದ್ದಾರ ದೋಸ್ತಿಗಳು. ಎಸ್, ಈ ಹಿಂದೆ ವಿನಯ್ ಹಾಗೂ ರಜತ್ ಭಾರೀ ಸುದ್ದಿಯಲ್ಲಿದ್ರು. ಒಂದು ಮಚ್ಚ ಹಿಡ್ಕೊಂಡು ಸಾರ್ವಜನಿಕ ಸ್ಥಳದಲ್ಲಿ ರೀಲ್ಸ್ ಮಾಡಿದ್ದಂತಹ ಕಾರಣಕ್ಕಾಗಿ ತೆಗೆದುಕೊಂಡು ಹೋಗಿ ಜೈಲಿಗೆ ಹಾಕಿದ್ರು. ತದನಂತರ ಇಬ್ರು ಕೂಡ ವಾಪಸ್ ಬಂದಿದ್ರು. ಆಮೇಲೆ ಏನಾಯ್ತು ಕತೆ ಅಂತಂದ್ರೆ, ವಿನಯ್ ಗೌಡ ಜೊತೆಯಲ್ಲಿ ಮಾತನಾಡ್ತಾ ಇಲ್ವಂತೆ ರಜತ್ ಜೊತೆ ವಿನಯ್ ಮಾತಾಡ್ತಾ ಇಲ್ಲ, ದೋಸ್ತಿ ಬಿಟ್ಟಿದ್ದಾರಂತೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿ ಜೈಲ್ ಸೇರಿದಂತಹ ದೋಸ್ತಿಗಳು ವಿನಯ್ ತನ್ನ ಜೊತೆ ಮಾತನಾಡ್ತಾ ಇಲ್ಲ, ಮಾತನ್ನ ಬಿಟ್ಟಿದ್ದಾನೆ, ಅವನ ಪಾಡಿಗೆ ಅವನು ನೆಮ್ಮದಿಯಾಗಿ ಇರ್ಲಿ ಬಿಡಿ, ಅವನು ನಮ್ಮ ಅಣ್ಣ ತಾನೆ, ಮಾತಾಡ್ಲಿ ಬಿಡಿ ಎನ್ನುವಂತಹ ವಿಚಾರಗಳನ್ನು ಕೂಡ ವಿನಯ್ ಹೇಳ್ಕೊಂಡಿದ್ದಾರೆ. ಎಸ್, ವಿನಯ್ ಗೌಡ ಪೋಸ್ಟ್ಗೆ ಅಭಿಮಾನಿಯ ಕಮೆಂಟ್. ರಜತ್ ಜೊತೆಗಿನ ಸಹವಾಸ ಬಿಟ್ಟು ಬಿಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಅಭಿಮಾನಿಯ ಕಮೆಂಟ್ಗೆ ವಿನಯ್ ಗೌಡ ಲೈಕ್ ಕೊಟ್ಟಿದ್ದಾರೆ. ವಿನಯ್ ಗೌಡ ಲೈಕ್ ಮಾಡಿದ್ದಕ್ಕೆ ರಜತ್ ಕಿಶನ್ ಬೇಸರ ವ್ಯಕ್ತಪಡಿಸಿದ್ದಾರೆ. ತುಂಬಾ ಬೇಜಾರಾಗಿದೆ, ವಿನಯ್ ಕಮೆಂಟ್ಸ್ಗೆ ಲೈಕ್ ಮಾಡಬಾರ್ದಾಗಿತ್ತು. ನಂದು ವಿನಯ್ದು 10 ವರ್ಷದ ಗೆಳತಿನ. ವಿನಯ್ ಏನಂತ ನಂಗೊತ್ತು, ನಾನೇನಂತ ವಿನಯ್ ಗೊತ್ತು. 3ನೇ ವ್ಯಕ್ತಿ ಕಮೆಂಟ್ ಮಾಡಿದಾಗ ಬಿಟ್ಟು ಬಿಡಬೇಕಾಗಿತ್ತು. ಆದ್ರೆ ಫ್ರೆಂಡ್ಶಿಪ್ ಬಿಟ್ಟು ಕೊಡಬೇಕಾಗಿತ್ತ ಅಥವಾ ಬಿಟ್ಟು ಕೊಡ್ಬೇಕಾಗಿತ್ತ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಫೋನ್ ಮಾಡಿ ಹೀಗೆ ಮಾಡಬಾರ್ದಾಗಿತ್ತು ಅಂತ ಹೇಳಿದ್ದಕ್ಕೆ ಮಾತು ಬಿಟ್ಟ. ಎಸ್, ವಿನಯ್ ಗೌಡ ತನ್ನ ಮನಸ್ಸಲ್ಲಿದ್ದಂತಹ ಬೇಜಾರುಗಳನ್ನ ಹೊರಹಾಕಿದ್ದಾರೆ. ಹೌದು, ರಜತ್ ಈ ವಿಚಾರವಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಏನು ಅಂತಂದ್ರೆ, ವಿನಯ್ ಗೌಡ ಪೋಸ್ಟ್ಗೆ ಒಬ್ಬ ಅಭಿಮಾನಿ ಕಮೆಂಟ್ ಮಾಡಿದ್ನಂತೆ. ಏನಂತ ಅಂತಂದ್ರೆ, ಅದು ಇದ್ದೇ ಇರುತ್ತೆ, ಸೆಲೆಬ್ರಿಟಿಗಳೇನೋ ಒಂದು ಮಾಡಿದ್ರು ಅಂತಂದ್ರೆ ಕಮೆಂಟ್ಗಳ ಸುರಿಮಳೆ ಬಂದೇ ಬರುತ್ತೆ. ಎಲ್ಲ ಸೆಲೆಬ್ರಿಟಿಗಳಿಗೂ ಅದೇ, ನೀವು ಮಾಡಿದ ತಪ್ಪು, ನೀವು ಮಾಡಿದ ಸರಿ, ನೀವು ಮಾಡಿದ ಹಿಂಗಾಗಿತ್ತು, ನೀವು ಮಾಡಿದ ಹಂಗಾಗಿತ್ತು ಅಂತ ಕಮೆಂಟ್ಗಳು ಬಂದೇ ಬರುತ್ತೆ. ರಜತ್ ಜೊತೆಗಿನ ಸಹವಾಸವನ್ನ ಬಿಟ್ಟುಬಿಡಿ ಅಂತ ಹೇಳಿ ವಿನಯ್ಗೆ ಕಮೆಂಟ್ ಮಾಡಿದ್ನಂತೆ 3ನೇ ವ್ಯಕ್ತಿ ಅಭಿಮಾನಿಯ ಕಮೆಂಟ್ಗೆ ವಿನಯ್ ಗೌಡ ಲೈಕ್ ಕೊಟ್ಟಿದ್ರಂತೆ. ವಿನಯ್ ಗೌಡ ಲೈಕ್ ಮಾಡಿದ್ದಕ್ಕೆ ರಜತ್ ತುಂಬಾ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಂದು ಮತ್ತೆ ವಿನಯ್ದು 10 ವರ್ಷದ ಫ್ರೆಂಡ್ಶಿಪ್, 3ನೇ ವ್ಯಕ್ತಿ ಮಾಡಿದ್ದಂತಹ ಮೆಸೇಜ್ಗೆ ಲೈಕ್ ಕೊಡಬಾರ್ದಾಗಿತ್ತು ಎನ್ನುವಂತಹ ವಿಚಾರಗಳನ್ನ ರಜತ್ ಹೇಳ್ಕೊಂಡಿದ್ದಾರೆ. ರಜತ್ ಮೇಲೆ ಸಿಟ್ಟಿದೆ ಅಂತ ನಟ ವಿನಯ್ ಗೌಡ್. ಫ್ರೆಂಡ್ಶಿಪ್ ನಲ್ಲಿ ಜಗಳ ಇರ್ಲಿಲ್ಲ ಅಂದ್ರೆ ಅದು ಫ್ರೆಂಡ್ಶಿಪ್ಪೇ ಆಗೋದಿಲ್ಲ, ಹಾಗೆ ಇದ್ರೆ ಅವು ಬಿಸ್ನೆಸ್ ಆಗ್ಬಿಡುತ್ತೆ ಅಂತ ಹೇಳಿ ವಿನಯ್ ಹೇಳಿದ್ದಾರೆ. ಸಿಟ್ಟಿದೆ ಅದು ಏಕೆ ಅಂತಂದ್ರೆ, ಅವನಿಗೆ ಗೊತ್ತಿದೆ ಅದು ಯಾಕೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ ವಿನಯ್ ಅನ್ನುವುದು ರಜತ್ಗೆ ಗೊತ್ತಿದೆ. ಒಂದು ಫೋನ್ ಕಾಲ್ನಲ್ಲಿ ಮಾತಾಡಿದ್ರೆ ಎಲ್ಲ ಮುಗಿಯುತ್ತೆ, ಮುಂದೊಂದು ದಿನ ಒಂದು ರೀಲ್ಸ್ ಕೂಡ ಮಾಡ್ತೀನಿ ಅಂತ ಹೇಳಿ ವಿನಯ್ ಹೇಳ್ಕೊಂಡಿದ್ದಾರೆ. ಎಸ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ರಜತ್ಗೆ ಯಾವುದು ಬೇಸರ ಆಗಿದೆ ಅಂತಂದ್ರೆ, ವಿನಯ್ ಅದು ಯಾರ್ದೋ ಕಮೆಂಟ್ಗೆ ಲೈಕ್ ಕೊಟ್ಟಿರೋದು. ರಜತ್ ಸಹವಾಸ ಬಿಟ್ಟು ಬಿಡಿ ಅಂತ ಹೇಳಿ ವಿನಯ್ಗೆ ಹೇಳಬೇಕಾದ್ರೆ ಆ ಒಂದು ಕಮೆಂಟ್ಗೆ ವಿನಯ್ ಲೈಕ್ ಕೊಟ್ಟಿರೋದು ರಜತ್ಗೆ ಬೇಸರ ವ್ಯಕ್ತ ಆಗಿದೆ. ಅದರಿಂದ ಬೇಸರವಾಗಿದ್ದಾರೆ. ರಜತ್ ಮೇಲೆ ಸಿಟ್ಟಿಗೆ ಎದ್ದಿದ್ದಂತಹ ವಿನಯ್ ಗೌಡ ಅವರು ಮಾತನಾಡಿದ್ದಾರೆ. ಫ್ರೆಂಡ್ಶಿಪ್ನಲ್ಲಿ ಜಗಳ ಕಾಮನ್ನು, ಅದೇ ಕಾರಣಕ್ಕೆ ಫ್ರೆಂಡ್ಶಿಪ್ ಬಿಟ್ಬಿಡಕ್ಕಾಗತ್ತಾ? 10 ವರ್ಷದ ಫ್ರೆಂಡ್ಶಿಪ್ ಅಪ್ಪ, ಹೆಂಗ್ ಬಿಡಕ್ಕಾಗತ್ತೆ? 10 ವರ್ಷದ ಫ್ರೆಂಡ್ಶಿಪ್ನ ಹೆಂಗ್ ಬಿಡಕ್ಕಾಗತ್ತೆ? ಫ್ರೆಂಡ್ಶಿಪ್ನಲ್ಲಿ ಜಗಳ ಕಾಮನ್. ಜಗಳನೇ ಆಡಿಲ್ಲ ಅಂತಂದ್ರೆ ಅದು ಹೆಂಗ್ ಫ್ರೆಂಡ್ಶಿಪ್ ಆಗುತ್ತೆ? ಅದು ಬಿಸ್ನೆಸ್ ಆಗುತ್ತೆ ಅಂತ ಹೇಳಿ ವಿನಯ್ ಗೌಡ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸಿಟ್ಟಿದೆ ಯಾಕೆ ಅಂತ ಅದು ಅವನಿಗೆ ಗೊತ್ತು. ಯಾರಿಗ್ ಗೊತ್ತು? ರಜತ್ಗೆ ಗೊತ್ತು. ಒಂದು ಫೋನ್ ಕಾಲ್ ಮಾಡಿದ್ರೆ ಎಲ್ಲ ಮುಗ್ದು ಹೋಗುತ್ತೆ. ಇದು ಈಗೋ, ನೀ ಫೋನ್ ಕಾಲ್ ಮಾಡು ಅಂತ, ಅವನು ಫೋನ್ ಕಾಲ್ ಮಾಡಲಿ ಅಂತ, ಅದು ಸಣ್ಣ ಈಗೋ. ಅದೊಂದು ದಿನ
ರೀಲ್ಸ್ ಅಂದರೆ ಮುಂದೊಂದು ದಿನ ನಾವು ರೀಲ್ಸು ಮಾಡ್ತೀವಿ ಅಂದರೆ ಅದು ಕೋಪ ಎಲ್ಲ ಮುಗಿಯುತ್ತೆ, ಬಗೆಹರಿಯುತ್ತೆ. ಒಂದು ಫೋನ್ ಕಾಲ್ನಲ್ಲಿ ಆ ಕೋಪ ಬಗೆಹರಿಯುತ್ತೆ. ಆದರೆ ಫೋನ್ ಕಾಲ್ ಮಾಡೋಕೆ ಇಬ್ಬರಿಗೂ ಈಗೋ. ಮುಂದೊಂದು ದಿನ ಆ ಒಂದು ರೀಲ್ಸ್ ಕೂಡ ಮಾಡ್ತೀವಿ ನಾವುಗಳು ಎನ್ನುವಂತಹ ವಿಚಾರವನ್ನು ವಿನಯ್ ಹೇಳಿದ್ದಾರೆ. ನೀವು ರೀಲ್ಸ್ ಮಾಡಿ ಎಂಟರ್ಟೈನ್ಮೆಂಟ್ ಮಾಡಿ ಮತ್ತೆ ಜೈಲಿಗೆ ಹೋಗಬೇಡಿ.